ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಿಸುವುದಕ್ಕೆ ಅಂತ ಮುಂದಾಗಿದ್ದಂತಹ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರ ಹೊರಡಿಸಿದಂತಹ ಆದೇಶ ಏನಿತ್ತು ಆ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟಿದೆ ಹೈಕೋರ್ಟ್. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದಿಂದ ಈ ಆದೇಶ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿತ್ತು. 10ಕ್ಕೂ ಹೆಚ್ಚು ಮಂದಿ ಒಂದು ಕಡೆ ಸೇರುವಂತಿಲ್ಲ ಅನ್ನುವಂತಹ ಆದೇಶ 2025ರ ಅಕ್ಟೋಬರ್ 18ರ ರಾಜ್ಯ ಸರ್ಕಾರದ ಈ ಆದೇಶವನ್ನ ಪ್ರಶ್ನಿಸಿ ಸಂಸ್ಥೆಯೊಂದು ಕೋರ್ಟ್ ಮೆಟ್ಟಿಲೇರಿತ್ತು, ರಿಟ್ ಅರ್ಜಿಯನ್ನು ಹಾಕಿತ್ತು. ಅನುಮತಿ ಇಲ್ಲದೆ 10 ಜನ ಸೇರಿದರೆ ಅಪರಾಧ ಎನ್ನುವುದು ಆದೇಶದಲ್ಲಿದೆ. ಇದು ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿರುತ್ತೆ. ರಸ್ತೆ, ಪಾರ್ಕ್, ಮೈದಾನ, ಕೆರೆ ಇತ್ಯಾದಿಗಳ ಪ್ರವೇಶಕ್ಕೂ ಕೂಡ ನಿರ್ಬಂಧ ಹೇರಿದ್ದಾರೆ. ಪೊಲೀಸ್ ಕಾಯ್ದೆಯಲ್ಲಿರುವಂತಹ ಅಧಿಕಾರ, ಸರ್ಕಾರದ ಆದೇಶ ಏನಿದೆ, ಆರ್ಟಿಕಲ್ 19(1)(a)(b) ಕೊಟ್ಟಿರುವಂತಹ ಹಕ್ಕನ್ನ ಸರ್ಕಾರ ಕಿತ್ತುಕೊಂಡಂತಾಗಿದೆ. ಸಂವಿಧಾನ ನೀಡಿದಂತಹ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು. ಹೀಗಂತ ಮಧ್ಯಂತರ ಆದೇಶದ ವೇಳೆ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಸಂವಿಧಾನ ನೀಡಿದಂತಹ ಹಕ್ಕನ್ನೇ ಸರ್ಕಾರಿ ಆದೇಶ ಕಿತ್ತುಕೊಳ್ಳೋ ಹಾಗಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನನ್ನ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಆದೇಶ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಭಾರಿ ಹಿನ್ನಡೆ. ಆದರೆ ಸರ್ಕಾರ ಹೊರಡಿಸಿದಂತಹ ಆದೇಶದಲ್ಲಿದ್ದಂತಹ ಪ್ರಮುಖ ಅಂಶಗಳೇನು? ಇದರಲ್ಲಿ ಈ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಕೂಡ ವ್ಯಕ್ತ ಆಗತ್ತಾ? ಯಾವ ರೀತಿಯಲ್ಲಿ ಅದಕ್ಕೆ ಲಿಂಕ್ ಮಾಡಬಹುದು ಅಂತ? ಪ್ರತಿಮಾ, ಸರ್ಕಾರ RSS ಅನ್ನು ಉಲ್ಲೇಖಿಸಿದೆ, RSS ಹೆಸರನ್ನು ಉಲ್ಲೇಖಿಸಿದೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ, ಅದನ್ನು ನಿರ್ಬಂಧ ವಿಧಿಸೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕಿತ್ತು ಅದೆಲ್ಲ ಕ್ರಮವನ್ನು ಕೈಗೊಂಡಿತ್ತು. ಅಂದರೆ ಒಂದು ಅಧಿಸೂಚನೆಯನ್ನು ಹೊರಡಿಸಿ, ಸರ್ಕಾರಿ ಆದೇಶವನ್ನು ಹೊರಡಿಸಿ, ಅದರಲ್ಲಿ ಯಾವುದೇ ಒಂದು ಸಭೆ, ಸರ್ಕಾರಿ ಒಂದು ಪ್ರದೇಶಗಳು ಅಂದರೆ ಮೈದಾನ ಇರ್ಬೋದು, ಪಾರ್ಕ್ ಇರ್ಬೋದು, ಪ್ಲೇ ಗ್ರೌಂಡ್ ಇರ್ಬೋದು, ರಸ್ತೆ ಇರ್ಬೋದು, ಸರ್ಕಾರಿ ಕೆರೆ, ಕಟ್ಟೆ, ಕಾಲುವೆ ಎಲ್ಲೇ ಇರ್ಬೋದು, 10 ಜನಕ್ಕಿಂತ ಹೆಚ್ಚಿನ ಜನ ಸೇರಬೇಕು ಅನ್ನೋದಾದರೆ ಅವರು ಸರ್ಕಾರದ ಒಂದು ಅನುಮತಿಯನ್ನು ತಗೊಳ್ಳೇಬೇಕು, ಪೊಲೀಸರ ಅನುಮತಿಯನ್ನು ತಗೊಳ್ಳೇಬೇಕು ಅಂತೇಳಿ ನಿರ್ಬಂಧವನ್ನು ವಿಧಿಸಿದರು. ಹೀಗಾಗಿ ಇದನ್ನ ಪ್ರಶ್ನೆ ಮಾಡಿ ಅಲ್ಲಿನ ಪುನಶ್ಚೇತನ ಸೇವಾ ಸಂಸ್ಥೆ ಅಂತೇಳಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು. ಅವ್ರ ವಾದ ಏನಂತಂದ್ರೆ, ಸಂವಿಧಾನ ನಮಗೆ ಅಧಿಕಾರ ಕೊಟ್ಟಿದೆ, ಮೂಲಭೂತ ಹಕ್ಕನ್ನು ಕೊಟ್ಟಿದೆ. ಅಂದರೆ 10 ಜನಕ್ಕಿಂತ ಹೆಚ್ಚಿನ, ಈಗ ಸ್ನೇಹಿತರ ಒಂದು 10 ಜನರ ಗುಂಪು ಒಂದು ಪಾರ್ಕ್ಗೆ ಹೋಗಬೇಕು ಅಥವಾ ಒಂದೆಲ್ಲೋ ಪ್ಲೇ ಗ್ರೌಂಡ್ಗೆ ಹೋಗಬೇಕು ಅಥವಾ ರಸ್ತೆಯಲ್ಲಿ ನಡಿಬೇಕು ಅಂದ್ರೂ ಕೂಡ ಈಗ ಸರ್ಕಾರದ ಅನುಮತಿ ತಗೋಬೇಕು. ಇದೆಂತಹ ಒಂದು ಡ್ರಕೋನಿಯನ್ ಕಾಯ್ದೆ ಅಂತೇಳಿ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಸಂವಿಧಾನನೇ ಈ ಒಂದು ಫಂಡಮೆಂಟಲ್ ರೈಟ್ ಕೊಟ್ಟಿರಬೇಕಾದ್ರೆ, ಆರ್ಟಿಕಲ್ 19(1)(a) ಮತ್ತು 19(1)(b) ಈ ರೀತಿ ಒಂದು ಫಂಡಮೆಂಟಲ್ ರೈಟ್ ಇರಬೇಕಾದ್ರೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಆ ಫಂಡಮೆಂಟಲ್ ರೈಟ್ ಅನ್ನು ಕಿತ್ತುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೆ ಈ ರೀತಿ 10 ಜನಕ್ಕಿಂತ ಹೆಚ್ಚಿನ ಒಂದು ಗುಂಪು ಯಾವುದೇ ಅನುಮತಿ ಪಡೆಯದೇನೆ ಒಂದು ಮೈದಾನಕ್ಕೋ, ಪಾರ್ಕ್ಗೋ ಅಥವಾ ರಸ್ತೆಗೋ ಪ್ರವೇಶ ಮಾಡಿದ್ರೆ, ಗುಂಪಾಗಿ ಪ್ರವೇಶ ಮಾಡಿದ್ರೆ ಆಗ ಅದನ್ನು ಅತಿಕ್ರಮಣ ಅಂತೇಳಿ ಪರಿಗಣಿಸಿ ಕ್ರಿಮಿನಲ್ ಕೇಸ್ ಹಾಕುವಂತ ಅಧಿಕಾರವನ್ನು ಸರ್ಕಾರ ನೀಡಿದೆ. ಹೀಗಾಗಿ ಪೊಲೀಸ್ ಕಾಯ್ದೆ ಈಗಾಗಲೇ ಇರುವಾಗ ಸರ್ಕಾರ ಈ ಆದೇಶ ಹೊರಡಿಸೋ ಮೂಲಕ ಮೂಲಭೂತ ಹಕ್ಕಿಗೆ ಧಕ್ಕೆ ತಂದಿದೆ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಹೀಗಾಗಿ ಹೈಕೋರ್ಟ್ ಕೂಡ ಇದನ್ನ ಪರಿಗಣಿಸಿದೆ, ಗಂಭೀರವಾಗಿ ಪರಿಗಣಿಸಿದೆ. ಜೊತೆಗೆ ಸಂವಿಧಾನ ನೀಡಿರುವಂಥ ಮೂಲಭೂತ ಹಕ್ಕನ್ನ ಒಂದು ಸರ್ಕಾರಿ ಆದೇಶದ ಮೂಲಕ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದು ಸರಿ ಇಲ್ಲ, ಈ ಆದೇಶ ಕಾನೂನು ಬಾಹಿರವಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅಂತೇಳಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಂತ ಪೀಠ ಈಗ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಮತ್ತೆ ಈಗ ರಾಜ್ಯ ಸರ್ಕಾರದ ಆದೇಶವನ್ನು ಹೊರಡಿಸಿತ್ತು, ಅಕ್ಟೋಬರ್ ತಿಂಗಳಲ್ಲಿ ಹೊರಡಿಸಿದಂಥ ಆದೇಶ. ಈ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹೀಗಾಗಿ ಈಗ ರಾಜ್ಯದೆಲ್ಲೆಡೆ ಈ ಕಾನೂನಿನ ಜಾರಿ ಇರೋದಿಲ್ಲ. ಹೀಗಾಗಿ ಯಾರು ಬೇಕಾದರೂ ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಬಹುದಾಗಿರುತ್ತೆ. ಮತ್ತು ಯಾವುದೇ ರೀತಿ ಅನುಮತಿ ಇಲ್ಲದೇನೆ 10 ಜನಕ್ಕಿಂತ ಹೆಚ್ಚು ಜನ ರಸ್ತೆಗಳಲ್ಲಾಗಲಿ, ಪಾರ್ಕ್ನಲ್ಲಾಗಲಿ, ಮೈದಾನದಲ್ಲಾಗಲಿ ಇರಬಹುದಾಗಿರುತ್ತೆ. ಹೀಗಾಗಿ ಪೊಲೀಸ್ ಕಾಯ್ದೆ ಹೊರತುಪಡಿಸಿ ರಾಜ್ಯ ಸರ್ಕಾರ ಏನು ಹೊಸದಾಗಿ ಆದೇಶವನ್ನು ಹೊರಡಿಸಿತ್ತು ಅದಕ್ಕೆ ಈಗ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹೀಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಒಂದು ಹಿನ್ನಡೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. ಎಸ್, ಸರ್ಕಾರದ ಈ ಆದೇಶಕ್ಕೆ ಈಗ ಹೈಕೋರ್ಟ್ ತಡೆಯನ್ನ ಕೊಟ್ಟಿರೋದ್ರಿಂದಾಗಿ ಇದು ಬಹಳ ದೊಡ್ಡ ಮುಖಭಂಗ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ RSS ಚಟುವಟಿಕೆಯೂ ಸೇರಿದಂತೆ ಬೇರೆ ರೀತಿಯ 10 ಜನಕ್ಕೂ ಹೆಚ್ಚು ಜನ ಒಂದು ಕಡೆ ಸೇರಿ ಯಾವುದೇ ಸಭೆ ಸಮಾರಂಭಗಳನ್ನು ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದಂತಾಗಿದೆ.